ಇನ್ನು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸ್ಥಳ ಮಹಜರು ಡಿ ಗ್ಯಾಂಗ್ನ ದುರುಳರನ್ನ ಕರೆತಂದು ಅಲ್ಲಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಮೈಸೂರಿನ ರಾಡಿಸನ್ ಬ್ಲೂ ಪೊಲೀಸರು ಅರೆಸ್ಟ್ ಮಾಡಕ್ಕೆ ಹೋದಾಗ ಇದೇ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದು ದರ್ಶನ್ ಅಂಡ್ ಗ್ಯಾಂಗ್. ಡಿ ಗ್ಯಾಂಗ್ನ ಒಂದಷ್ಟು ದುರುಳರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಅದರಲ್ಲಿ ನಾಗರಾಜ್, ಲಕ್ಷ್ಮಣ್, ಬಹುತೇಕ ದರ್ಶನ್ ಅವರ ಎಲ್ಲ ಕೆಲಸಗಳಲ್ಲೂ ಕೂಡ ಇವರ ಸಾಥ್ ಇದ್ದೇ ಇರುತ್ತೆ. ಸೊ ಇವರೆಲ್ಲರನ್ನೂ ಕೂಡ ಈಗ ರಾಡಿಸನ್ ಬ್ಲೂ ಹೋಟೆಲ್ಗೆ ತರಲಾಗಿದೆ. ನೀವೀಗ ನೋಡ್ತಾ ಇದ್ದೀರಾ ಪೊಲೀಸ್ ಜೀಪ್ನ ಮೂಲಕ, ವ್ಯಾನ್ ಮೂಲಕ ಅಲ್ಲಿ ತಂದಿರುವಂಥದ್ದನ್ನು. ಸೊ ರಾಡಿಸನ್ ಬ್ಲೂಗೆ ಈಗ ನಾಗರಾಜ್, ಲಕ್ಷ್ಮಣ್ ಏನು ಡ್ರೈವರ್ ಇದ್ದಾನೆ ಆತ, ನಾಗರಾಜ್ ಒಂದು ರೀತಿ ಪರ್ಸನಲ್ ಮ್ಯಾನೇಜರ್, ಎಲ್ಲ ಈ ಆಗು ಹೋಗುಗಳನ್ನು ಹ್ಯಾಂಡಲ್ ಮಾಡ್ತಿದ್ದಂಥ ವ್ಯಕ್ತಿ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಸೊ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸ್ಥಳ ಮಹಜರು ಆಗ್ತಾ ಇದೆ. ನೀವೀಗ ಗಮನಿಸ್ತಿರೋ ಹಾಗೆ ಪೊಲೀಸ್ ವ್ಯಾನ್ ಅಲ್ಲಿಗೆ ಬಂದಂಥ ಟೈಮ್ ಇದು. ಸೊ ರಾಡಿಸನ್ ಬ್ಲೂ ಹೋಟೆಲ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ನಾಗರಾಜ್, ಲಕ್ಷ್ಮಣನ ನಂತರ ಇಲ್ಲಿ ಫಾರ್ಮ್ ಹೌಸ್ ಕೂಡ ಮೈಸೂರಿನಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಇನ್ಸ್ಪೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ದರ್ಶನ್ ಸಂಬಂಧಪಟ್ಟ ಹಾಗೆ ಈಗ ಕೇಸ್ ದಿನದಿಂದ ದಿನಕ್ಕೆ ಭಾಳಷ್ಟು ವಿಚಾರಗಳು ಈಗ ಹೊರಬರ್ತಾ ಇರುವಂಥದ್ದು. ಇದೀಗ ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದೇ ವ್ಯಾನ್ ಮೂಲಕ ಈಗ ಕರೆದುಕೊಂಡು ಬರಲಾಗಿದೆ ಅವ್ರನ್ನ. ಲಕ್ಷ್ಮಣ್ ಹಾಗೇನೆ ಈ ನಾಗರಾಜ್ ಸೊ ಮೈಸೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ಎಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ರಲ್ಲ, ಇದೇ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದು ಡೆವಿಲ್ ಸಿನಿಮಾದ ಒಂದು ಚಿತ್ರೀಕರಣ ಒಂದಷ್ಟು ನಡೀತಾ ಇತ್ತು. ಸೊ ಇಷ್ಟೆಲ್ಲ ಆದ ನಂತರವೂ ಕೂಡ ಇದು ಯಾವುದೇ ರೀತಿ ಏನೋ ಆಗಿಲ್ವೇನೋ ಅನ್ನೋ ರೀತಿಯಾಗಿ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂಥ ದರ್ಶನ್ ನಂತರ ಪೊಲೀಸರು ಬಂದು ಅಲ್ಲಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಈಗ ನಾಗರಾಜ್, ಲಕ್ಷ್ಮಣ್ ಮುಂತಾದವ್ರನ್ನ ಇಲ್ಲಿ ಕರೆದುಕೊಂಡು ಬರಲಾಗಿದೆ. ಒಂದಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಅಲ್ಲಿ ಕೇಳಲಾಗುತ್ತೆ, ಜೊತೆ ಅವರಿಂದನೇ ಎಕ್ಸ್ಪ್ಲನೇಷನ್ ಕೇಳಲಾಗುತ್ತೆ. ಕೆಲವೊಂದು ವಿಚಾರಗಳು ಏನೇನು ಅನುಮಾನಗಳಿದೆ. ಜೊತೆಗೆ ಈ ಘಟನೆ ಆದ ನಂತರ ಇಲ್ಲಿಗೆ ಮೈಸೂರಿಗೆ ಅವ್ರು ಬಂದಿರ್ತಾರೆ. ನಾಗರಾಜ್ ಆಲ್ಮೋಸ್ಟ್ ಈ ಕಾಮಾಕ್ಷಿಪಾಳ್ಯ ಸ್ಟೇಷನ್ನಲ್ಲಿ ಏನಾಯಿತು ಎಲ್ಲವೂ ಕೂಡ ಆಗಿದೆ, ಸೇಫ್ ಅನ್ನೋ ರೀತಿಯಾಗಿ ಕೂಡ ಆತ ಮೆಸೇಜ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಅಲ್ಲಿವರೆಗೆ ದರ್ಶನ್ ಹೆಸರು ಬಾಯ್ ಬಿಟ್ಟಿರಲಿಲ್ಲ ಅವರು. ಒಮ್ಮೆ ಯಾವಾಗ ದರ್ಶನ್ ಹೆಸರು ಬಾಯ್ ಬಿಟ್ಟರು ಆಗಿಂದ ಕಂಪ್ಲೀಟ್ ಆಗಿ ಈ ಕೇಸ್ಗೆ ಟ್ವಿಸ್ಟ್ ಶುರುವಾಯಿತು. ಮೈಸೂರಿಗೆ ಇದೇ ಹೋಟೆಲಿಗೆ ಬಂದು ಪೊಲೀಸರು ಬೆಳ್ಳಂಬೆಳಗ್ಗೆ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದರು. ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಈಗ ಗಮನಿಸ್ತಾ ಇದ್ದೀವಿ ರಾಡಿಸನ್ ಬ್ಲೂಗೆ ಈಗಾಗಲೇ ಇವ್ರನ್ನ ಕರ್ಕೊಂಡು ಬಂದಿರೋದು. ಏನೇನು ಆಗ್ತಾ ಇದೆ ಸದ್ಯಕ್ಕೆ ಮೈಸೂರಿನಲ್ಲಿ ರಾಮ್? ಅವಿನಾಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟ್ಟ ಅಂತ ಹೇಳಿದ್ರೆ ಮಹಜರು. ಈಗಾಗಲೇ ಪೊಲೀಸರು ಬೆಂಗಳೂರು, ಚಿತ್ರದುರ್ಗದಲ್ಲಿ ಮಹಜರನ್ನು ಮುಗಿಸಿದ್ರು. ಇದೀಗ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಈ ಒಂದು ರಾಡಿಸನ್ ಬ್ಲೂ ಹೋಟೆಲ್ ಏನಿದೆ, ಇದೇ ಒಂದು ಹೋಟೆಲ್ನಲ್ಲಿ ದರ್ಶನ್ ವಾಸ್ತವ್ಯವನ್ನು ಹೂಡಿದ್ರು. ಇದೇ ಕಾರಣಕ್ಕಾಗಿ ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಬಂಧಿತವಾಗಿರುವಂತಹ ಒಂದು ನಾಗರಾಜ್ ಮತ್ತು ಲಕ್ಷ್ಮಣ್, ಅಂದರೆ ನಟ ದರ್ಶನ್ ಅವರ ಮ್ಯಾನೇಜ್ ಆಗಿರುವಂತಹ ನಾಗರಾಜ್, ಅದೇ ರೀತಿಯಾಗಿ ಆತ ಚಾಲಕ ಆಗಿರುವಂತಹ ಲಕ್ಷ್ಮಣನ್ನ ಈಗ ರಾಡಿಸನ್ ಹೋಟೆಲ್ಗೆ ಕರ್ಕೊಂಡು ಬಂದು ಮಹಜರು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆ ಒಂದು ಘಟನೆ ನಡೆದ ನಂತರ ಬೆಂಗಳೂರಿನಿಂದ ನಟ ದರ್ಶನ್ ಮೈಸೂರಿಗೆ ಆಗಮಿಸಿದ್ರು, ತಮ್ಮ ತೋಟದ ಮನೆಯಲ್ಲಿ ಹೋಗಿದ್ರು. ಅದಾದ ನಂತರ ಅವರು ಬಂದು ಇಲ್ಲಿ ಅಂದರೆ ಲಲಿತ್ ಮಹಲ್ನಲ್ಲಿ ನಡೀತಾ ಇದ್ದಂತಹ ಡೆವಿಲ್ನ ಶೂಟಿಂಗಲ್ಲಿ ಭಾಗಿಯಾಗಿದ್ದರು. ತದನಂತರ ಅವರು ಇಲ್ಲಿ ಬಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಮತ್ತೊಂದು ಏನು ತನಿಖೆಯಲ್ಲಿ ಬೆಳಕಿಗೆ ಬಂದಂಥ ಅಂಶ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ 7 ಆರೋಪಿಗಳು ಮೊದಲ ಬಾರಿಗೆ ದರ್ಶನನ್ನು ಭೇಟಿ ಮಾಡಿದರು. ಈ ಹಿಂದೆ ಅವರಿಗೆ ಪರಿಚಯ ಇರಲಿಲ್ಲ ಅಂತೇಳಿ ಈ ರೀತಿಯಾಗಿ ಭೇಟಿಯಾದಂಥದ್ದು ಇದೇ ಒಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅನ್ನೋ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಮಹಜರ್ ನಡೆಸಲಿಕ್ಕೆ ಈಗ ಬೆಂಗಳೂರು ಪೊಲೀಸರು ಬಂದಿದ್ದಾರೆ. ಅಂದರೆ ದರ್ಶನ್ ಅವ್ರನ್ನೂ ಸಹ ಕರ್ಕೊಂಡು ಬರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಆದರೆ ಈಗ ಕರ್ಕೊಂಡು ಬಂದಿರೋದು ಕೇವಲ 2 ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಈ 2 ಆರೋಪಿಗಳು ಸಹ ಒಂದು ದರ್ಶನ್ಗೆ ಸಾಕಷ್ಟು ನಿಕಟ ಸಂಪರ್ಕವನ್ನು ಹೊಂದಿದ್ರು, ಮತ್ತು ಮೈಸೂರಿನ ಎಲ್ಲ ವಿಚಾರಗಳಲ್ಲೂ ಸಹ ಇವರಿಬ್ಬರು ಸದಾಕಾಲ ಜೊತೆಯಲ್ಲೇ ಇರ್ತಾ ಇದ್ರು. ಹೀಗಾಗಿ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಯಾವುದೇ ರೀತಿಯಂತಹ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದಿರ್ಬೋದು, ಮತ್ತು ಇಲ್ಲಿ ಮಾಹಿತಿಯನ್ನು ಕಲೆ ಹಾಕೋದಿರ್ಬೋದು, ಈ ಎಲ್ಲ ಕೆಲಸಗಳನ್ನು ಸಹ ಪೊಲೀಸರು ಈಗ ಮಾಡ್ತಾರೆ. ಇದಾದ ನಂತರ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ, ಅಂದರೆ ಅವತ್ತು ಏನು ಘಟನೆ ನಡೆದ ನಂತರ ಅವರು ಬಂದು ಇಲ್ಲಿ ವಾಸ್ತವ್ಯ ನೋಡಿದ್ರು. ಇದಾದ ನಂತರ ಮಂಗಳವಾರ ಬೆಳಗ್ಗೆ ಇಲ್ಲಿಂದ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ಸ್ ಜಿಮ್ಗೆ ಹೋಗಿ ವರ್ಕೌಟನ್ನು ಮಾಡಿದರು. ಅಲ್ಲಿ ವರ್ಕೌಟ್ ಮಾಡಿ ನಂತರ ವಾಪಸ್ಸು ತಾವು ವಾಸ್ತವ್ಯ ಹೂಡಿದಂತಹ ಈ ರಾಡಿಸನ್ ಹೋಟೆಲ್ಗೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಇಲ್ಲಿಂದನೇ ಅವರನ್ನು ಬಂಧಿಸಿ ಕರೆದುಕೊಂಡು ಹೋಗಿದ್ರು. ಹೀಗಾಗಿ ಈ ಒಂದು ರಾಡಿಸನ್ ಬ್ಲೂ ಏನಿದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಇದಾದ ನಂತರ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ಸ್ ಜಿಮ್ ಇರ್ಬೋದು, ಅದೇ ರೀತಿಯಾಗಿ ಮೈಸೂರು ಟಿ ನರಸೀಪುರ ರಸ್ತೆಯ
ಕೆಂಪಯ್ಯನ ಉಂಡಿ ಬಳಿ ಇರುವಂತಹ ದರ್ಶನ್ ಅವರ ಫಾರ್ಮ್ ಹೌಸ್, ಅದೇ ರೀತಿಯಾಗಿ ಲಲಿತ್ ಮಹಲ್ ಏನೋ ಅವರು ಡೆವಿಲ್ನ ಒಂದು ಚಿತ್ರೀಕರಣ ನಡೀತಾ ಇತ್ತು, ಅಲ್ಲಿ ಹೋಗಿದ್ರು. ಎಲ್ಲ ಭಾಗಗಳಿಗೂ ಸಹ ಹೋಗಿ ಮಹಜರ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಮೊದಲನೇದಾಗಿ ಇದೀಗ ರಾಡಿಸನ್ ಬ್ಲೂ ಹೋಟೆಲ್ನ ಬಳಿ ಬಂದಿದ್ದಾರೆ. ಈಗಷ್ಟೇ ಏನು ಪೊಲೀಸರು ಅವ್ರನ್ನ ಕರೆದುಕೊಂಡು ಆ ರಾಡಿಸನ್ ಬ್ಲೂ ಹೋಟೆಲ್ನ ಒಳಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿರುವಂತಹ CC ಕ್ಯಾಮೆರಾಗಳಿರ್ಬೋದು, ಅವತ್ತಿನ ದಿನ ಘಟನೆಗಳು, ಅಂದರೆ ಈಗಾಗಲೇ ಏನು ತನಿಖೆಯಲ್ಲಿ ಹೊರಬಂದಿರುವಂಥ ವಿಚಾರ ಅಂತ ಹೇಳಿದ್ರೆ ಇದೇ ಒಂದು ಸ್ಥಳದಲ್ಲಿ ಆರೋಪಿಗಳು ಒಂದು ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಅಂತೇಳಿ ಈ ಎಲ್ಲ ಮಾಹಿತಿಗಳನ್ನು ಬೆಂಗಳೂರು ಪೊಲೀಸರಿಗೆ ಕಲೆ ಹಾಕ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರಾಮ್.